ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ಸಂಪುಟ ವಿಸ್ತರಣೆಯ ಸಂಕಷ್ಟ ಎದುರಾಗಿರೋದು. ವಿಸ್ತರಣೆ ಆಗ್ತಾ ಇದ್ದಂತೆನೆ ಆಕಾಂಕ್ಷಿಗಳಲ್ಲಿ ಹೆಚ್ಚಾದಂತ ಅಸಮಾಧಾನ. ಇಷ್ಟು ದಿನ ಸಚಿವ ಸಂಪುಟ ರಚನೆ ಆಗ್ತಾ ಇಲ್ವಲ್ಲ ಅನ್ನೋ ಸಂಕಟ ಇದ್ರೆ ಈಗ ರಚನೆ ಆದ ನಂತರ ಮತ್ತಷ್ಟು ಸಂಕಷ್ಟಗಳು ಎದುರಾಗಿವೆ. ಬೇಸರದಿಂದ ಸಾಲು ಸಾಲು ಸಭೆ ನಡೆಸ್ತಾ ಇರುವಂತ ಅಸಮಾಧಾನಿತರು. ಹಲವರಿಂದ ರಿಸೈನ್ ವಾರ್ನಿಂಗ್ ಕೂಡ ಕೇಳಿ ಬರ್ತಾ ಇದೆ. ಹಲವರಿಂದ ಓಪನ್ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಿವೆ. ಮತ್ತೊಂದೆಡೆ ಹೈಕಮಾಂಡ್ ನಡೆಗೆ ಸಿದ್ದರಾಮಯ್ಯ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿದ್ದು ಬಣದ ಸುಮಾರು 20ಕ್ಕೂ ಅಧಿಕ ಶಾಸಕರಿಂದ ಅಸಮಾಧಾನ ಹೊರಹಾಕಿದ್ದಾರೆ. ಎಲ್ಲರೂ ಸೇರಿ ದೆಹಲಿ ಹೈಕಮಾಂಡ್ ಭೇಟಿಗೆ ಈಗ ತೆರಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ರಾಹುಲ್ ಗಾಂಧಿ ಭೇಟಿ ಮಾಡಿ ಅನ್ಯಾಯ ಸರಿಪಡಿಸುವಂತೆ ಮನವಿ. ಯಾಕೆಂದ್ರೆ ಸಿದ್ದರಾಮಯ್ಯ ಯಾವ ಹೆಸರನ್ನ ಸೂಚಿಸಿದ್ರೋ ಆ ಹೆಸರಿಗೆ ನ್ಯಾಯ ಸಿಕ್ಕಿಲ್ಲ, ಸಚಿವ ಸ್ಥಾನ ಸಿಕ್ಕಿಲ್ಲ. ಅದು ಒಂದ್ ಕಡೆ ಬೇಸರ. ಹಾಗಾಗಿನೇ ಪ್ರಮಾಣ ವಚನ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬರಲೇ ಇಲ್ಲ, ಅವರಿಗೆ ಅಸಮಾಧಾನ ಇದೆ. ಮತ್ತೊಂದ್ ಕಡೆ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ಅನೇಕ ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತಾರೆ. ಓಪನ್ ಆಗಿ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರ ಮೇಲೂ ಕೂಡ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಇದೆಲ್ಲವನ್ನು ಸರಿಪಡಿಸೋದೇ ಈಗ ದೊಡ್ಡ ಸವಾಲಾಗ್ಬಿಟ್ಟಿದೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿರುವಂತ 20ಕ್ಕೂ ಹೆಚ್ಚು ಶಾಸಕರು ದೆಹಲಿ ನಾಯಕರನ್ನ ಭೇಟಿ ಮಾಡಬೇಕು, ಅನ್ಯಾಯ ಆಗಿದೆ ಸರಿಪಡಿಸಿ ಅಂತ ಮನವಿ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೊಂದೆಡೆ ಅಲರ್ಟ್ ಆದ ಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಸಿಟ್ಟು ಸರಿ ಮಾಡೋಕೆ ಸಚಿವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ ಕೋತ ಅಂತ ಕುದಿಯುತ್ತಿರುವ ಕೈ ಶಾಸಕರು. ಹೀಗಾಗಿ ಈಗ ಸಿಎಂ ದೊಡ್ಡ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದಾರೆ. ಟಾಸ್ಕ್ ಕೊಟ್ಟಿದ್ದಾರೆ ಸಚಿವರಿಗೆ. ಏನದು ಟಾಸ್ಕ್ ನೋಡೋಣ. ನೋಡಿ, ಸಚಿವ ಸ್ಥಾನ ತಪ್ಪಿರೋದಕ್ಕೆ ಈಗ ಶಾಸಕರು ಕೊತ ಅಂತ ಕುದೀತಿದ್ದಾರೆ. ಶಾಸಕರ ಸಿಟ್ಟು ಶಮನ ಮಾಡೋಕೆ ಸಚಿವರಿಗೆ ಟಾಸ್ಕ್ ಕೊಟ್ಟಿರುವಂತ ಸಿಎಂ ಡಿಕೆ ಶಿವಕುಮಾರ್ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾದ್ರ ಒಕ್ಕಲಿಗ ಸಮುದಾಯದ ಸಚಿವರು ಅಥವಾ ಶಾಸಕರು. ಒಕ್ಕಲಿಗರು ಒಂದಾದ್ರೆ ಸಿಎಂ ಡಿಕೆ ಶಿವಕುಮಾರ್ಗೆ ಆನೆ ಬಲ ಬಂದಂತಾಗುತ್ತೆ. ಆನೆ ಬಲ ಬರೋದು ಫಿಕ್ಸ್. ಹೀಗಾಗಿ ಒಕ್ಕಲಿಗ ಶಾಸಕರು ಸಚಿವರು ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾರ. ಮತ್ತೊಂದೆಡೆ ನೋಡಿ, ಈಗ ಸಿಎಂ ಡಿಕೆ ಶಿವಕುಮಾರ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಟಾಸ್ಕ್ ಅನ್ನ ಸಚಿವರು ಒಂದ್ ಕಡೆ ಕಂಪ್ಲೀಟ್ ಮಾಡ್ತಾರ ಅನ್ನುವಂತ ಒಂದು ಪ್ರಶ್ನೆ. ಹಾಗೆ ಜಾತಿವಾರು ಸಚಿವರ ಮೂಲಕವೇ ಮನವೊಲಿಸೋದಕ್ಕೆ ಅಂತ ಟಾಸ್ಕ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ. ಶಾಸಕರಿಗೆ ಆ ಸಮುದಾಯದ ಸಚಿವರೇ ಕೂಲ್ ಮಾಡಬೇಕು ಅಂತ. ಹೇಗೆ ಇದೆಲ್ಲ ವರ್ಕೌಟ್ ಆಗುತ್ತೆ, ಎಲ್ಲಾ ಗೊಂದಲವನ್ನ ಬಗೆಹರಿಸಿ ಅಂತೇಳಿ ಡಿಕೆ ಶಿವಕುಮಾರ್ ಆಯಾ ಸಮುದಾಯದ ಸಚಿವರಿಗೆ ಶಾಸಕರನ್ನ ಸಮಾಧಾನ ಪಡಿಸುವಂತೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಒಂದ್ ಕಡೆ ಈಗ ಕೃಷ್ಣಪ್ಪ ಇರ್ಬಹುದು, ಪ್ರಿಯಾ ಕೃಷ್ಣ ಇರ್ಬಹುದು, ಅವರು ಕೂಡ ಅಸಮಾಧಾನಿತರಾಗಿದ್ದಾರೆ. ಅವರನ್ನು ಮನವೊಲಿಸಬೇಕಿದೆ. ಹಾಗಾಗಿ ಈಗ ಸಿಎಂ ಡಿಕೆ ಶಿವಕುಮಾರ್ ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ಈಗಾಗಲೇ ಅಸಮಾಧಾನಿತ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸಚಿವರು ಮಾಡಬೇಕು ಅಂತ ಅವ್ರು ನಿರೀಕ್ಷೆ ಇಟ್ಕೊಂಡಿದ್ರು, ಬಟ್ ಸಚಿವರು ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೊಂದ್ ಕಡೆ ಈಗ ಸಿಎಂ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಯಾ ಸಮುದಾಯದ ಸಚಿವರೇ ಹೋಗಿ ಶಾಸಕರನ್ನ ಸಮಾಧಾನ ಪಡಿಸ್ಬೇಕು ಅಂತ. ಯಾವ ರೀತಿ ಟಾಸ್ಕ್ ಇದು ವರ್ಕೌಟ್ ಆಗುತ್ತಾ ಅಂತ? ಸೌಖ್ಯ, ಸಚಿವ ಸಂಪುಟ ವಿಸ್ತರಣೆ ಆದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಹಿರಿಯ ನಾಯಕರು ನಮಗೆ ಈ ಬಾರಿ ಮನ್ನಣೆ ಸಿಗುತ್ತೆ, ನಾವು ಈ ಬಾರಿ ಸಚಿವರಾಗ್ತೀವಿ, ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕೋಸ್ಕರ ದುಡಿದಿದ್ದೇವೆ, ನಮ್ಮನ್ನು ಹೈಕಮಾಂಡ್ ಪರಿಗಣನೆ ಮಾಡುತ್ತೆ ಅನ್ನುವಂತಹ ಭರವಸೆಯಲ್ಲಿದ್ದಂತಹ ಎಲ್ಲ ಶಾಸಕರಿಗೂ ಸಹ ಇದೀಗ ಹೈಕಮಾಂಡ್ ಶಾಕ್ ಕೊಟ್ಟಿರುವಂಥದ್ದು. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಹ ಕೆಲವೊಂದು ಹೆಸರುಗಳನ್ನು ಸೂಚಿಸಿದ್ರು ಹೈಕಮಾಂಡ್ಗೆ. ಅಂದರೆ ಇಂತಿಂಥ ನಾಯಕರಿಗೆ ಈ ಬಾರಿ ಮನ್ನಣೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವಾಗಿ.
ವಿಚಾರವಾಗಿ. ಆದರೆ ಹೈಕಮಾಂಡ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತಿಗೂ ಕೂಡ ಊಗುತ್ತದೆ. ಕೆಲವೊಂದಷ್ಟು ಹಿರಿಯ ಶಾಸಕರನ್ನ ಕಡೆಗಣಿಸಿ ಕೆಲವೊಂದಷ್ಟು ಬೇರೆ ಬೇರೆ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿರೋದ್ರಿಂದ ಇದೀಗ ಅಸಮಾಧಾನ ಸ್ಫೋಟಗೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಶಾಸಕರು ನಾವು ರಾಜೀನಾಮೆಯನ್ನ ಕೊಡ್ತೀವಿ, ನಾವು ಪಕ್ಷ ತೊರೆತೀವಿ ಅನ್ನುವಂತಹ ವಿಚಾರಕ್ಕೆ ಮುಂದಾಗಿದ್ರು. ಅದೇ ರೀತಿಯಾಗಿ ಒಬ್ರು ರಾಜೀನಾಮೆಯನ್ನ ಸಹ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಮತ್ತಷ್ಟು ಜನ ಶಾಸಕರು ಬಹಿರಂಗವಾಗಿಯೇ ಮಾತನಾಡ್ತಾ ಇರುವಂತದ್ದು. ಅಂದ್ರೆ ಹಿರಿಯ ಶಾಸಕರು ಇಷ್ಟು ವರ್ಷ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ನನ್ನನ್ನ ಪರಿಗಣಿಸಿಲ್ಲ, ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಮುಖ ಇಟ್ಕೊಂಡು ಓಡಾಡಬೇಕು, ನಮ್ಮ ಕಾರ್ಯಕರ್ತರಿಗೆ ಏನಂತ ಉತ್ತರ ಕೊಡಬೇಕು ಅನ್ನುವಂತಹ ಪ್ರಶ್ನೆಗಳನ್ನ ನೇರವಾಗಿಯೇ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸಕ್ಕೂ ಸಹ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಅಂದ್ರೆ ಏನು ಡಿ.ಕೆ. ಶಿವಕುಮಾರ್ ಹೋಗದೆ ಚೆಲುವರಾಯ ಸ್ವಾಮಿ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಅದೇ ರೀತಿಯಾಗಿ ಮಾಗಡಿ ಬಾಲಕೃಷ್ಣ ಇವರ ಮೂಲಕ ಒಕ್ಕಲಿಗ ಶಾಸಕರು ಯಾರ್ಯಾರು ಅಸಮಾಧಾನಗೊಂಡಿದ್ದಾರೋ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ನಿನ್ನೆ ಅಷ್ಟೇ ಈಗಾಗಲೇ ಕೃಷ್ಣಪ್ಪ ಅವರು ಅವರನ್ನ ಸಮಾಧಾನ ಪಡಿಸೋದಕ್ಕೆ ಈ ನಾಯಕರು ಹೋಗಿದ್ರು. ಅಂದ್ರೆ ಚೆಲುವರಾಯ ಸ್ವಾಮಿ ಆಗಿರ್ಬೋದು, ಜೊತೆಗೆ ಮಾಗಡಿ ಬಾಲಕೃಷ್ಣ ಅವರು ಹೋಗಿ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನವನ್ನ ಸಹ ಪಟ್ಟಿರುವಂತದ್ದು. ಜೊತೆಗೆ ಹಿರಿಯ ಒಕ್ಕಲಿಗ ನಾಯಕರಾದಂತಹ ಟಿ.ಬಿ. ಜಯಚಂದ್ರ ಅವರ ಮನವೊಲಿಕೆಗೂ ಸಹ ಕುಣಿಗಲ್ ರಂಗನಾಥ್, ಚೆಲುವರಾಯ ಸ್ವಾಮಿ ಜೊತೆಗೆ ಮಾಗಡಿ ಬಾಲಕೃಷ್ಣ ಅವರು ಸಹ ನಿನ್ನೆ ಸಂಜೆ ಹೋಗಿ ಪ್ರಯತ್ನವನ್ನ ಪಟ್ಟಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ಅಸಮಾಧಾನ ಸ್ಫೋಟಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಟ್ಟಕ್ಕೆ ಹೋಗೋದಕ್ಕೆ ಎಲ್ಲಾ ಶಾಸಕರು ಸಹ ನಿರ್ಧಾರವನ್ನ ಮಾಡಿದ್ರು. ಏನಾಗಿದೆ, ಈ ಒಂದು ಜಿಲ್ಲಾವಾರ ಆಗಿರ್ಬೋದು, ಜಾತಿವಾರ ಆಗಿರ್ಬೋದು ಪರಿಗಣನೆಯನ್ನ ಮಾಡಿಲ್ಲ, ನಮಗೆ ನೀವು ಮನ್ನಣೆ ಕೊಡ್ತೀರಾ ಅಂತ ಅನ್ಕೊಂಡಿದ್ವಿ, ಆದ್ರೆ ಯಾವ ರೀತಿಯಾಗಿ ಮನ್ನಣೆ ಸಿಕ್ಕಿಲ್ಲ ಅನ್ನುವಂತಹ ವಿಚಾರವಾಗಿ ನೇರವಾಗಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿಯಾಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಮುಂದಾಗಿದ್ರು. ಈ ನಿಟ್ಟಿನಲ್ಲಿ ಇದೀಗ ಒಕ್ಕಲಿಗ ಶಾಸಕರು ಯಾರ್ಯಾರು ಅಸಮಾಧಾನಗೊಂಡಿದ್ರು ಅವರನ್ನ ಸಮಾಧಾನ ಪಡಿಸೋದಕ್ಕೆ ಒಕ್ಕಲಿಗ ಸಚಿವರನ್ನೇ ಇದೀಗ, ಒಕ್ಕಲಿಗ ನಾಯಕರನ್ನೇ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟಿರುವಂತದ್ದು. ಯಾಕಂದ್ರೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರ ಸಮುದಾಯದ ನಾಯಕರೇ ವಿರುದ್ಧವಾಗಿ ಬಂಡಾಯ ಎದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಸಹ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.